ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್, ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಸ್ಪೋಕನ್ ಇಂಗ್ಲೀಷ್ ಏನು ಕೋರ್ಸ್ ಇದೆ ಅಲ್ರಿ 30 ದಿನದ್ದು, ಅದರಲ್ಲಿ ಇದು 2ನೇ ದಿನ. ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ SVOPT ಫಾರ್ಮುಲಾವನ್ನು ಮಾಡ್ತಾ ಇದ್ವಿ. ಇದು ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಸ್ಪೀಕಿಂಗ್ ಏನು ಸ್ಪೋಕನ್ ಇಂಗ್ಲೀಷ್ ಅಥವಾ ಏನು ನಮ್ಮ ಸ್ಪೋಕನ್ ಇಂಗ್ಲೀಷ್ ಇದೆಯಲ್ಲ ಅದನ್ನು ಭಾಳ ಅಂದರೆ ಭಾಳ ಈಸಿ ಮಾಡಿಬಿಡ್ತದೆ. ಮತ್ತು ಯು ಕ್ಯಾನ್ ಮೇಕ್ ಸೆಂಟೆನ್ಸ್ ಲೈಕ್ ಅ ಪ್ರೋ. ಏಕ್ದಮ್ ಜೀರೋ ಇದ್ದವರು ಕೂಡ ಇಲ್ಲಿ ಸೆಂಟೆನ್ಸನ್ನು ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬೋದು. ಹೌದಾ? ಸೊ ಬನ್ನಿ ಹಾಗಾದ್ರೆ ವಿತೌಟ್ ಡಿಲೇ ಮಾಡ್ದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೇನಾದರೂ ಆಫ್ಲೈನಲ್ಲಿ ನಿಮಗೂ ಏನಾದರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನೀವೇನಾದರೂ ಜಾಯ್ನ್ ಆಗೋರಿದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ನಮ್ಮ ನಂಬರಿಗೆ ಕಾಲ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಯಾವುದ್ರ ಫಾರ್ಮುಲಾ SV. ಎಕ್ಸಾಂಪಲ್ ಏನಂದ್ರೆ ರವಿ ರೀಡ್ಸ್ ಅ ಬುಕ್ ಆಟ್ ಸ್ಕೂಲ್ ಡೈಲಿ ಅಂತೇಳಿದೆ. ಹೌದಾ? ಸೊ ಈ ಸೆಂಟೆನ್ಸ್ ಹೇಗಾಯಿತು ಮತ್ತು ಇದನ್ನು ಬ್ರೇಕ್ ಮಾಡಿ ನೋಡಿದಾಗ ನಮ್ಮ ರೂಲ್ ಪ್ರಕಾರ ಇರ್ತದೆ. ಏನು? ರವಿ ಏನು ಸಬ್ಜೆಕ್ಟ್. ಹೌದಾ? ರೀಡ್ಸ್ ವರ್ಬ್, ಅ ಬುಕ್ ಅಂದ್ರೇನು ಆಬ್ಜೆಕ್ಟ್. ಹೌದು. ನೆಕ್ಸ್ಟ್ ಆಟ್ ಸ್ಕೂಲ್ ಅಂದರೆ ಪ್ಲೇಸ್, ಡೈಲಿ ಮೀನ್ಸ್ ಟೈಮ್, ಮೀನ್ಸ್ SVOPT ಫಾರ್ಮುಲಾ ಬಂತು ಇದು. ಸೊ ಹೇಗಾಗ್ತದೆ ಅನ್ನೋದು ನೋಡೋಣ ಬರ್ರಿ ಇವಾಗ ಒನ್ ಬೈ ಒನ್. ಹೌದಾ? ಸೊ ಮೊದಲನೇದೇನು, ನಮಗೇನು ಬೇಕು? ಸಬ್ಜೆಕ್ಟ್ ಬೇಕು. ಈ ಸಬ್ಜೆಕ್ಟ್ ಅಂದರೆ ಏನು ಅಂದರೆ ದ ಸಬ್ಜೆಕ್ಟ್ ಟೆಲ್ಸ್ ಹೂ ಆರ್ ವಾಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಅಂದರೆ ಈ ಸಬ್ಜೆಕ್ಟ್ ಅಂದರೆ ಏನಂದ್ರೆ ಈ ಸೆಂಟೆನ್ಸ್ ಒಳಗೆ ಯಾರು ಅಥವಾ ಏನು ಅನ್ನೋದನ್ನ ಹೇಳ್ಕೊಡ್ತದೆ. ಮತ್ತು ಈ ಸಬ್ಜೆಕ್ಟು ಆಗ್ಬೇಕಂದ್ರೆ ಅದು ಯಾವಾಗಲೂ ನೌನ್ ಆಗಿರ್ತದೆ ರೀ. ನೌನ್ ಅಂದರೆ ಏನು? ನಾಮಪದ. ನಾಮಪದ ಅಂದರೆ ಏನು? ನೇಮ್. ನೌನ್ ಮೀನ್ಸ್ ಏನು? ನೇಮ್. ನೇಮ್ ಅಂದರೆ ಏನು? ನೇಮ್ ಆಫ್ ಪರ್ಸನ್. ಫಾರ್ ಎಕ್ಸಾಂಪಲ್ ರವಿ, ನಾವೀಗ ಅಲ್ಲಿ ಎಕ್ಸಾಂಪಲ್ ಹೋಗಿ ನೋಡಿದ್ರೆ. ನೆಕ್ಸ್ಟು ನೇಮ್ ಆಫ್ ಪ್ಲೇಸ್, ಸ್ಕೂಲ್. ನೇಮ್ ಆಫ್ ಥಿಂಗ್ಸ್, ಬುಕ್. ಇದೊಂದು ನೌನ್ದ ಡೆಫಿನಿಷನ್ ಇದು. ಸೊ ನಾ ಏನು ಹೇಳಿದೆ, ಸಬ್ಜೆಕ್ಟ್ ಆಗಬೇಕಾದ್ರೆ ಸೆಂಟೆನ್ಸ್ ಒಳಗೆ ಏನಿರಬೇಕದು ನೌನ್ ಆಗಿರಬೇಕು. ಮತ್ತು ಅದು ಏನಾಗಿರ್ಬೇಕಂದ್ರೆ ಕರ್ತೃ ಆಗಿರಬೇಕು. ಫಾರ್ ಎಕ್ಸಾಂಪಲ್ ರವಿ ಪ್ಲೇಸ್. ಯಾರು ಆಡ್ತಿದ್ದಾರೆ? ಹೂ ಪ್ಲೇಸ್? ರವಿ. ಸಿಂಪಲ್ ಅದ, ಮಾಡ್ಬೋದು ಸೆಂಟೆನ್ಸು. ರವಿ ಪ್ಲೇಸ್. ಪ್ಲೇಸ್ ಏನು? ಆಕ್ಷನ್ ವರ್ಡ್. ಆಕ್ಷನ್ ವರ್ಡ್ ಅಂದ್ರೆ ಏನು? ವರ್ಬ್. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಪ್ಲೇ ಅಂದ್ರೆ ಏನು? ಆಡೋದು. ಹೌದಾ? ನೆಕ್ಸ್ಟ್ ಬರ್ಡ್ಸ್ ಫ್ಲೈ. ಬರ್ಡ್ಸ್ ನೌನು, ಫ್ಲೈ ಏನು? ಕ್ರಿಯಾಪದ. ಹೌದಾ? ಶಿ ಸಿಂಗ್ಸ್. ಈ ನಾಮಪದ ಬದಲಿಗೆ ನಾವು ಪ್ರಣವನ್ನ ಬಳಸ್ತೀವಿ. ಮುಂದೆ ಇದನ್ನ ಹೇಳ್ಕೊಡ್ತೀನಿ. ಈ ಸದ್ಯಕ್ಕೆ ಹೆಂಗದ ಹಂಗೆ ಓದ್ಕೊರಿ. ಮೈ ಮದರ್ ಕುಕ್ಸ್. ನನ್ನ ತಾಯಿ ಅಡುಗೆ ಮಾಡ್ತಾಳಂತೆ. ದ ಟೀಚರ್ ಸ್ಪೀಕ್ಸ್. ಹೌದಾ? ಇವೆಲ್ಲ ಏನು ಎಕ್ಸಾಂಪಲ್ಸ್. ಈಗ ಬರ್ರಿ ಪ್ರಣವನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಸಿಂಗುಲರ್ ಅಂದ್ರೆ ಒಂದು, ಫ್ಲೂರಲ್ ಅಂದ್ರೆ ಎರಡು. ಹೌದಾ? ಫಸ್ಟ್ ಪರ್ಸನ್ ಸಿಂಗುಲರು ಐ ಮತ್ತೆ ವಿ. ಸೆಕೆಂಡ್ ಪರ್ಸನ್ ಯು. ಥರ್ಡ್ ಪರ್ಸನ್ ಏನಾಗ್ತದೆ? ಹಿ, ಶಿ, ಇಟ್. ಮತ್ತೆ ಫ್ಲೂರಲ್ ಏನಾಗ್ತದೆ? ದೇ ಆಗ್ತದೆ. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ರೀ. ಹಿ ಅಂದ್ರೆ ಏನು ಗಂಡು ಮಕ್ಕಳಿಗಾಗಿ ಬಳಸ್ತಾರೆ, ಶಿ ಅಂದ್ರೆ ಹೆಣ್ಮಕ್ಳಿಗಾಗಿ, ಇಟ್ ಅಂದ್ರೆ ಏನು ಈ ಪ್ಲೇಸು, ಥಿಂಗ್ಸು, ಆ್ಯನಿಮಲ್ಸಿಗೆ ಬಳಸ್ತಾರೆ. ಈ ಕಲೆಕ್ಟಿವ್ ಆಗಿ ದೇ ಅನ್ನೋದೇನು ಎಲ್ಲರಿಗೆ ಸೇರಿಸಿ. ಹೌದಾ? ಈಗ ಬರ್ರಿ ವರ್ಬ್ ಬಗ್ಗೆ ನೋಡು. ನೆಕ್ಸ್ಟ್ ವರ್ಬ್ ಅಂದ್ರೆ ಏನು? ಆ ವರ್ಬ್ ಇಸ್ ಆನ್ ಆಕ್ಷನ್ ವರ್ಡ್ ರೀ. ಅಂದ್ರೆ ಆಕ್ಷನ್ ಅನ್ನು ಸೂಚಿಸುವಂತ ಪದ. ಹೌದಾ? ಸೊ ಈಗ ಪ್ಯಾಟರ್ನ್ 1 ಆಯ್ತು ನೋಡ್ರಿ. ಏನು? SV ಅಂದ್ರೆ ಏನು? ಸಬ್ಜೆಕ್ಟ್ ವರ್ಬ್ ಫಸ್ಟ್ ಫಾರ್ಮುಲಾ. ಹೌದಾ? ಸಬ್ಜೆಕ್ಟ್ ಪ್ಲಸ್ ವರ್ಬ್. ನಾವೀಗ ಆಲ್ರೆಡಿ ನೋಡಿದ್ವಿ ಇಂಥ ಎಕ್ಸಾಂಪಲ್ಸ್ ಅನ್ನ. ಈಗ ನೋಡ್ರಿ, ಐ ರನ್ ನಾನು ಓಡುತ್ತೇನೆ. ದೇ ಡ್ಯಾನ್ಸ್ ಅವರು ಡ್ಯಾನ್ಸ್ ಮಾಡುತ್ತಾರೆ. ವಿ ಸ್ಟಡಿ ನಾವು ಓದ್ತೀವಿ ಅಥವಾ ಅಧ್ಯಯನ ಮಾಡ್ತೀವಿ. ಹಿ ರೈಟ್ಸ್ ಅವನು ಬರೆಯುತ್ತಾನೆ. ದ ಬೇಬಿ ಕ್ರೈಸ್ ಬೇಬಿ ಅಳುತ್ತಿದೆ ಅಳುತ್ತದೆ ಅಂತೇಳಿ ಬಂತು. ಹೌದಾ? ಈಗ ಬರ್ರಿ ಮೂರನೇದ್ದು ಏನು? ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೀನ್ಸ್ ವಾಟ್? ರಿಸೀವ್ ದ ಆಕ್ಷನ್. ಆಬ್ಜೆಕ್ಟ್ ಯಾವಾಗಲೂ ಏನು ಮಾಡ್ತದೆ? ಆಕ್ಷನ್ ಅನ್ನ ರಿಸೀವ್ ಮಾಡ್ತದೆ ರೀ. ಫಾರ್ ಎಕ್ಸಾಂಪಲ್ ಇದ್ರ ಪ್ಯಾಟರ್ನ್ ಏನಾಗ್ತದೆ? SVO ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇದು ಯಾವಾಗಲೂ ರಿಸೀವರ್ ಆಗಿರ್ತದೆ. ಆಬ್ಜೆಕ್ಟ್ ಯಾವಾಗಲೂ ರಿಸೀವರ್ ಆಗ್ತದೆ. ಆಕ್ಷನ್ ಏನು ಮಾಡಿದ್ರಲ್ಲ ಅದು ರಿಸೀವರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ಕೇಳ್ರೆ ಹೆಂಗಂತೇಳಿ. ಶ್ಯಾಮ್ ಈಟ್ಸ್ ಆನ್ ಆಪಲ್. ಶ್ಯಾಮ್ ಈಟ್ಸ್ ವಾಟ್? ಏನು ತಿಂದ? ಆಪಲ್. ತಿಳಿಯಾಗ್ತದೆ. ಸೊ ಐ ರೀಡ್ ಅ ಬುಕ್. ಐ ರೀಡ್ ಅ ಬುಕ್. ನೋಡ್ರಿ, ಎ ಮತ್ತು ಆ್ಯನ್ ಎನ್ನುವುದು ಆರ್ಟಿಕಲ್ಸ್ ಅದ ರೀ. ಎ ಏನು? ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಅಂದ್ರೆ ವ್ಯಂಜನಗಳ ಮುಂದೆ ಬರುವಂಥದ್ದು, ಆ ಸೌಂಡ್ಕಿಂತ ಮುಂಚಿತವಾಗಿ. ಆ್ಯನ್ ಏನು? ವಾವೆಲ್ ಸೌಂಡ್ಕಿಂತ ಮುಂಚಿತವಾಗಿ ಬರ್ತದೆ. ಹೌದಾ? ನೆಕ್ಸ್ಟ್ ಶಿ ಡ್ರಿಂಕ್ಸ್ ಮಿಲ್ಕ್. ದೇ ಪ್ಲೇ ಕ್ರಿಕೆಟ್. ಇದಕ್ಕೆ ಹಿಂಗೆ ಆನ್ಸರ್ ಮಾಡ್ಕೋರಿ ನೀವು. ಹಿಂಗೆ ಕ್ವಶನ್ ಕೇಳ್ಕೋರಿ, ನಿಮಗೆ ಆನ್ಸರ್ ಬಂದೇ ಬರ್ತದೆ ಆಬ್ಜೆಕ್ಟಿಗೆ. ದೇ ಪ್ಲೇ ವಾಟ್? ಕ್ರಿಕೆಟ್. ಹೌದಾ? ಮಾಮ್ ಕುಕ್ಸ್ ಡಿನ್ನರ್. ಮಾಮ್ ಕುಕ್ಸ್ ವಾಟ್? ಡಿನ್ನರ್. ಆಬ್ಜೆಕ್ಟ್. ಹೌದಾ? ನೆಕ್ಸ್ಟ್ ಬರ್ರಿ ಮೂರನೇದು ಪ್ಲೇಸ್. ಪ್ಲೇಸ್ ಮೀನ್ಸ್ ಪ್ಲೇಸ್ ಟೆಲ್ಸ್ ವೇರ್ ದ ಆಕ್ಷನ್ ಹ್ಯಾಪನ್ಸ್. ಎಲ್ಲಿ ಆಕ್ಷನ್ ಈಗೇನು ನಡೀತಲ್ಲ ಆಕ್ಷನ್ ಎಲ್ಲಿ ಅದಾಗಿದೆ ಅಂತೇಳಿ ಹೇಳಕ್ಕೆ ಪ್ಲೇಸ್ ಬರ್ತದೆ. ನಾಲ್ಕನೇದು ಸೆಂಟೆನ್ಸ್ ಒಳಗೆ. ಸೊ ಪ್ಯಾಟರ್ನ್ ಏನು? ಮೂರನೇದು
SVOP ಅಂದ್ರೆ ಸಬ್ಜೆಕ್ಟು ಬರಬೇಕು ಮೊದಲಿಗೆ, ಆಮೇಲೆ ವರ್ಬ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು, ಆಮೇಲೆ ಏನು ಬರಬೇಕು, ಪ್ಲಸ್ ಬರಬೇಕು, ಸಾರಿ ಪ್ಲೇಸ್ ಬರಬೇಕು. ಹೌದಾ? ಬರೀಲಿ ಎಕ್ಸಾಂಪಲ್ ಥ್ರೂ ನೋಡೋಣ. ಶಿ ಸ್ಟಡೀಸ್, ಶಿ ಸಬ್ಜೆಕ್ಟ್, ಸ್ಟಡೀಸ್ ವರ್ಬು ಇನ್ ದಿ ಕ್ಲಾಸ್ ರೂಮ್. ಎಲ್ಲಿ ಸ್ಟಡಿ ಮಾಡಿದ್ದವಳು? ಕ್ಲಾಸ್ ರೂಮ್. ತಿಳಿಯೋದನ್ನು ಮಾತು ಇದೇನಿದು? ಶಿ ಸ್ಟಡೀಸ್ ಇನ್ ದಿ ಕ್ಲಾಸ್ ರೂಮ್. ನೆಕ್ಸ್ಟ್, ದೇ ಪ್ಲೇ ಇನ್ ದ ಪಾರ್ಕ್. ಎಲ್ಲಿ ಪಾರ್ಕ್ ಒಳಗೆ. ವಿ ಪ್ರೇ ಇನ್ ದ ಟೆಂಪಲ್. ಐ ರೀಡ್ ಇನ್ ದ ಲೈಬ್ರರಿ. ತಿಳಿಯೋದ್ರಿ. ಫಾದರ್ ವರ್ಕ್ಸ್ ಇನ್ ದ ಆಫೀಸ್. ಇವೆಲ್ಲ ಏನು ಪ್ಲೇಸಿಗೆ ರಿಲೇಟೆಡ್. ಈಗ ಬರ್ರಿ ಲಾಸ್ಟ್ ಏನು ಫೈನಲಿ ಫಿಫ್ತ್ ಏನು ಟೈಮ್. ಟೈಮ್ ಟೆಲ್ಸ್ ವೆನ್ ಆಕ್ಷನ್ ಹ್ಯಾಪನ್ಸ್. ಯಾವಾಗ ಆಕ್ಷನ್ ಆಯ್ತು ಅಂತೇಳಿ ಟೈಮ್ ಹೇಳ್ತದೆ. ಫಾರ್ ಎಕ್ಸಾಂಪಲ್ ಐ ಟೈಮಿಗೆ ಏನು ನೋಡ್ರಿ ಇಲ್ಲಿ ಫಾರ್ಮುಲಾ ಅದ SVOPT ಅಂದ್ರೆ ಸಬ್ಜೆಕ್ಟ್ ಫಸ್ಟು, ಆಮೇಲೆ ವರ್ಬು, ಆಮೇಲೆ ಆಬ್ಜೆಕ್ಟು, ಆಮೇಲೆ ಪ್ಲೇಸ್, ಆಮೇಲೆ ಟೈಮ್. ಹೌದಾ? ಬರೀ ಇದ್ರೊಳಗೆ ಕೆಲವೊಂದಿಷ್ಟು ಟೈಮಿಂಗ್ ವರ್ಡ್ಸ್ ಕೊಡೋದವ್ರಿ. ಇದನ್ನು ಬರ್ಕೊಂಡ್ರೆ ಭಾಳ ಚಲೋ ಅನ್ಸದ. ಡೈಲಿ ಟೈಮಿಂಗ್ ವರ್ಡ್ಸ್, ಡೈಲಿ ಟೈಮಿಂಗ್ ವರ್ಡ್ಸ್. ಎವ್ರಿ ಡೇ, ಡೈಲಿ, ಎವ್ರಿ ಮಾರ್ನಿಂಗ್, ಎವ್ರಿ ಆಫ್ಟರ್ನೂನ್, ಎವ್ರಿ ಈವ್ನಿಂಗ್, ಎವ್ರಿ ನೈಟ್, ಈ ರೀತಿ ಬರ್ತಾವೆ. ಮತ್ತು ಕೆಲವೊಂದಿಷ್ಟು ವೀಕ್ಲಿ ಟೈಮಿಂಗ್ ಡೇ ಬರ್ತಾವೆ. ಎವ್ರಿ ಮಂಡೇ, ಎವ್ರಿ ಸಂಡೇ, ಎವ್ರಿ ವೀಕೆಂಡ್, ಎವ್ರಿ ಸಂಡೇಸ್, ಓಕೆ ಸಾರಿ ಆನ್ ಸಂಡೇಸ್, ವೀಕ್ಲಿ, ಇವೆಲ್ಲ ಏನು ವೀಕ್ಲಿ ಟೈಮಿಂಗ್ ಅನ್ನು ಹೇಳುವಂಥ. ಮತ್ತು ಕೆಲವೊಂದಿಷ್ಟು ರೂಟೀನ್ ಬರ್ತಾವೆ. ರೆಗ್ಯುಲರ್ಲಿ, ನಾರ್ಮಲಿ, ಜನರಲಿ, ಹ್ಯಾಬಿಚುಲಿ, ಇವೆಲ್ಲ ಏನು ರೂಟೀನ್ ವರ್ಡ್ಸು. ಈಗ ಬರ್ರಿ ಎಕ್ಸಾಂಪಲ್ಸ್. ಐ ಸ್ಟಡಿ ಇಂಗ್ಲೀಷ್ ಆಟ್ ಹೋಮ್ ಎವ್ರಿ ಈವ್ನಿಂಗ್. ನೋಡಿ ಐ ಅನ್ನೋದೇನು ಸಬ್ಜೆಕ್ಟು, ಸ್ಟಡಿ ಏನು ಆಕ್ಷನ್ ವರ್ಡ್ ಮೀನ್ಸ್ ವರ್ಬ್, ಇಂಗ್ಲೀಷ್ ಏನು ಆಬ್ಜೆಕ್ಟ್, ಆಟ್ ಹೋಮ್ ಎವ್ರಿ ಈವ್ನಿಂಗ್, ಆಟ್ ಹೋಮ್. ನೋಡ್ರಿ ಆಟ್, ಇನ್, ಆನ್ ಅಂತೇಳಿ ಬರ್ತದೆ. ಏನು ಪ್ಲೇಸಿಗಾಗಿ ಬಳಸೋದಂತ. ಒತ್ತಂತ ಸಣ್ಣದಿದ್ರೆ ಆಟ್ ಅಂತೀವಿ, ಸ್ಪೆಸಿಫಿಕ್ ಇರಬೇಕು. ಹೌದಾ? ನೆಕ್ಸ್ಟ್ ಬರ್ರಿ. ದೇ ಪ್ಲೇ ಕ್ರಿಕೆಟ್ ಇನ್ ದ ಪಾರ್ಕ್. ದೊಡ್ಡದಿದ್ರ ಇನ್ನು ಆನ್ ಸಂಡೇಸ್. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ನಮ್ಮೇನು ಫಾರ್ಮುಲಾ ಪ್ರಕಾರ ಇದೆ ಏನು ನೋಡ್ರಿ. ಶಿ ರೀಡ್ಸ್ ಬುಕ್ಸ್ ಇನ್ ಕ್ಲಾಸ್ ಎವ್ರಿ ಮಾರ್ನಿಂಗ್. ತಿಳಿಯಾಗ್ತದೆ. ವಿ ವಾಚ್ TV at home at night. ತಿಳಿತಾ? ನೆಕ್ಸ್ಟ್, ಫಾದರ್ ಡ್ರಿಂಕ್ಸ್ ಟೀ ಇನ್ ದ ಗಾರ್ಡನ್ ಎವ್ರಿ ಮಾರ್ನಿಂಗ್. ತಿಳಿತಾ? ಈಗ ಬರ್ರಿ ಎಕ್ಸಸೈಸ್ ಪಾರ್ಟಿಗೆ. ಇದನ್ನೇನು ಮಾಡಬೇಕು, ಕರೆಕ್ಟಾಗಿ ಮಾಡ್ಕೊರಿ. ಇದು ಏನು, ರವಿ ಫುಟ್ಬಾಲ್ ಪ್ಲೇಸ್ ಎವ್ರಿ ಈವ್ನಿಂಗ್ ಇನ್ ದ ಗ್ರೌಂಡ್ ಅಂತೇಳಿದೆ. ಇದನ್ನು ಯಾವ ಪ್ಯಾಟರ್ನ್ ಒಳಗೆ ತೊಗೊಂಡ್ಬರ್ಬೇಕಂದ್ರೆ SVOPT ಪ್ಯಾಟರ್ನ್ ಒಳಗೆ ತೊಗೊಂಡ್ಬರ್ಬೇಕು. ಅಂದ್ರೆ ಫಸ್ಟಿಗೆ ಏನು ಬರಬೇಕು, ರವಿ ಬರಬೇಕು. ಕರೆಕ್ಟ್ ಆನ್ಸರ್ ಏನು, ಫಸ್ಟಿಗೆ ಏನು ಬರಬೇಕು, ರವಿ ಬರಬೇಕು. ಆಮೇಲೆ ಏನು ಬರಬೇಕು, ಪ್ಲೇಸ್, ಆಮೇಲೆ ಫುಟ್ಬಾಲ್. ಯಾಕಂದ್ರೆ ಆಬ್ಜೆಕ್ಟ್ ಇದು. ಇನ್ ದ ಗ್ರೌಂಡ್ ಇದೇನಿದು, ಪ್ಲೇಸ್. ಎವ್ರಿ ಈವ್ನಿಂಗ್ ಇದೇನಾಯ್ತು. ಇಲ್ಲಿ ಕಮೆಂಟ್ ಮಾಡಿರಿ ಕರೆಕ್ಟಾಗಿ, ಯಾರು ಕರೆಕ್ಟ್ ಆಗಿರ್ತದೆ ನೋಡೋಣ. ಹೌದಾ? ಈಗ ಸ್ಪೀಕಿಂಗ್ ಪ್ರಾಕ್ಟೀಸ್ ನಿಮಗಿದು ಡೈಲಿಗೆ ಏನು ನೋಡಿರಿ. ಫಾರ್ ಎಕ್ಸಾಂಪಲ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಈಸಿ ಅದ ಇಲ್ಲ? ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಮೈ ಫಾದರ್ ವರ್ಕ್ಸ್ ಇನ್ ಅ ಬ್ಯಾಂಕ್. ವಿ ಪ್ಲೇ ಗೇಮ್ಸ್ ಇನ್ ದ ಈವ್ನಿಂಗ್. ಶಿ ಸಿಂಗ್ಸ್ ಸಾಂಗ್ಸ್ ಬ್ಯೂಟಿಫುಲಿ. ದೇ ಸ್ಟಡಿ ಇಂಗ್ಲೀಷ್ ಅಟ್ ಸ್ಕೂಲ್ ಡೈಲಿ. ಎಲ್ಲ ಪ್ರಾಕ್ಟೀಸಿಗೆ. ಸೊ ಐ ಹೋಪ್ ಸ್ನೇಹಿತರೆ ನಿಮಗೆಲ್ಲ ಇದು ತಿಳಿದದೆ ಅಂತೇಳಿ ತಿಳ್ಕೊತೀನಿ ನಾನು. ಈಗ ನಿಮಗೇನಾದರೂ ಆಫ್ಲೈನ್ ನಮ್ಮ ಇದಕ್ಕೆ ಜಾಯ್ನ್ ಆಗೋದಿದ್ರೆ ಬೆಳಗಾವಿ ಒಳಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫಿರ್ನವಾಡಿ ಒಳಗೆ ರೀ. ಯಾರಾದರೂ ಆಫ್ಲೈನ್ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ರಿ. ಕೇವಲ 1800 ರೂಪಾಯಿ ಇರ್ತದೆ ಒಂದು ತಿಂಗಳಿಗೆ ಕೋರ್ಸಿಗೆ. ತಿಳಿತಾ? ಮೊದಲು ಬಂದವರಿಗೆ ಜಾಸ್ತಿ ಆದ್ಯತೆ ಇರ್ತದೆ ರೀ. ಹೌದಾ? ಸೊ ಮತ್ತು ಇದನ್ನು ಬಿಟ್ಟು ಬೇರೆ ಕ್ಲಾಸಿಗೆ ಏನು ಫಸ್ಟ್ 10th ಮಟ್ಟ ನೀವೇನಾದರೂ ಕ್ಲಾಸಿಗೆ ಜಾಯ್ನ್ ಆಗೋದು ವಿಚಾರ ಒಳಗಿದ್ರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆದ್ರಿ. ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಜಾಯ್ನ್ ಆಗ್ರಿ. ಇದೇನಿದೆ ಅಂದ್ರೆ ಮೇಘಾ ಮೆಡಿಕಲ್ ಸ್ಟೋರ್ಸ್, ಎಲ್ಲಿ ನಿಯರ್ ಬೈ ದಿ ಬೀರೇಶ್ವರ ಟೆಂಪಲ್, ಪಡ್ಲಿಗಲ್ಲಿ ಪೀರ್ನಾಡಿ ಒಳಗಿದೆ. ಒಂದು ವೇಳೆ ನಿಮಗೆ ಜಾಯ್ನ್ ಆಗಬೇಕಂತಂದರೆ ಇದು ನಂಬರಿಗೆ ಕಾಲ್ ಹಚ್ಚಿರಿ. ನಾವು ಆಲ್ ದ ಟೈಮ್ ವಿಲ್ ಬಿ ಅವೈಲೇಬಲ್. ಜೊತೆಗೇನು ನವೋದಯ, ಸೈನಿಕ, ಮುರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಆಲ್ ದ ರೆಸಿಡೆನ್ಸ್ ಸ್ಕೂಲ್ಸಿಗೆ ನಾವೇನು ಮಾಡ್ತೀವಿ, ಕೋಚಿಂಗನ್ನು ಕೊಡ್ತೀವಿ. ಹೌದಾ? ಕೊನೆಯಲ್ಲಿ ಏನಪ್ಪ ಅಂದ್ರೆ ಈ SVOPT ಈ ಪ್ಯಾಟರ್ನ್ ಮೇಲೆ 5 ಸೆಂಟೆನ್ಸನ್ನ ಏನು ಮಾಡಿರಿ, ಕಮೆಂಟ್ ಮಾಡಿ ನೋಡೋಣ ಯಾರ್ದು ಕರೆಕ್ಟ್ ಇರ್ತದೆ ಅಂತೇಳಿ ನೋಡ್ತಾ ಮುಂದಿನ ವಿಡಿಯೋಗಳಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ನಮ್ಮ ವಿಡಿಯೋ ಇದೆ, 2ನೇ ವಿಡಿಯೋನ ಡೇ 2ದು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.